ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ಸೀರೆಗೆ ಒಂದು ಡಿಸೈನನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 2 ಕಲರ್ ದಾರವನ್ನು ತೊಗೊಂಡಿದ್ದೀನಿ, ಒಂದು ಗೋಲ್ಡ್ ಕಲರ್ ಹಾಗೆ ಒಂದು ಪಿಂಕ್ ಕಲರು. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆಯೇ ನೀಡಲ್ ನಂಬರ್ 10 ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವಿಲ್ಲಿ 6 ಎಳೆ ಪಿಂಕ್ ಕಲರ್ ದಾರವನ್ನು ತಗೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದ ನಂತರ 5 ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೋ ಇಟ್ಕೊಂಡು ಅಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ದಾರವನ್ನು ಮೇಲೆ ಎತ್ತಿ ಒಂದು ಬೀಡನ್ನು ಹಾಕೋಬೇಕು. ಬೀಡನ್ನು ಸೀರೆಗೆ ಲಾಕ್ ಮಾಡಿ ಆದ ನಂತರ ಮತ್ತೆ ನಾವು 4 ಚೈನನ್ನು ಹಾಕೋಬೇಕು. 4 ಚೈನು ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು. ಮತ್ತು ನಾವು 4 ಚೈನ ಹಾಕಿ ಆದ ನಂತರ ಮತ್ತೆ ನಾವು ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡಿ ಆದ ನಂತರ 6 ಚೈನನ್ನು ಹಾಕ್ಕೋಬೇಕು. 6 ಚೈನು ಹಾಕಿ ಅದು ಯು ಶೇಪ್ ಬರೋ ರೀತಿಯಲ್ಲಿ ನಾವು ಬಟ್ಟೆಗೆ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದ ನಂತರ ಹಾಗೆಯೇ ಮತ್ತೆ ನಾವು 4 ಚೈನನ್ನು ಹಾಕ್ಕೊಳ್ತೀವಿ. 4 ಚೈನು ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. 4 ಚೈನು ಆದ ನಂತರ ಮೇಲೆ ಅದು ದಾರವನ್ನು ಮೇಲೆ ಎತ್ತಿ ನಾವು ಬೀಡನ್ನು ಹಾಕ್ಕೋಬೇಕು. ಬೀಡಿಗೆ ಲಾಕ್ ಮಾಡಿಕೊಂಡು ನಾವು ಸೀರೆಗೆ ಲಾಕ್ ಮಾಡಿಕೊಂಡು ಹಾಗೆಯೇ ಮತ್ತೆ 5 ಚೈನನ್ನು ಹಾಕಿ ಮತ್ತು ಮೇಲೆ ದಾರ ಎತ್ತಿ ನಾವು ಒಂದು ಬೀಡನ್ನು ತಗೋಬೇಕು. ಬೀಡು ತಗೊಂಡಾದ ನಂತರ ಬೀಡಿಗೆ ಲಾಕ್ ಮಾಡಿ ನಾವು ಎಲ್ಲಿ ಬರುತ್ತೋ ಅಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಹಾಗೆಯೇ ಲಾಕ್ ಮಾಡಿ ಮತ್ತು ನಾವು 4 ಚೈನನ್ನು ಹಾಕಿ 4, 6, 4 ಹಾಗೆಯೇ ಒಂದು ಬೀಡು ಆದ ನಂತರ 5 ಚೈನನ್ನು ಹಾಕಬೇಕು. ಈ 5 ಚೈನು ನಾವು ಎಲ್ಲೆಲ್ಲಿ ಹಾಕ್ತಾ ಹೋಗ್ತೀವೋ ಈ 5 ಚೈನು ನಾವು ಕುಚ್ಚು ಕಟ್ಟಲಿಕ್ಕೆ ಜಾಗವನ್ನು ಕೊಡ್ತೀವಿ. ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ನಾವು 5 ಚೈನನ್ನು ಹಾಕಿ ಹಾಗೆಯೇ ಒಂದು ಬೀಡ್ ಹಾಕಿ ಹಾಗೆ 4 ಚೈನನ್ನು ಹಾಕಬೇಕು ಲಾಕ್ ಮಾಡಿ ಬಟ್ಟೆಗೆ. ಹಾಗೆ 6 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಹಾಗೆಯೇ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮೇಲೆ ದಾರವನ್ನು ಎತ್ತಿ ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ತೀವಿ. ಬೀಡನ್ನು ಆ್ಯಡ್ ಮಾಡಿ ಆದ ನಂತರ ಮತ್ತೆ ನಾವು 5 ಚೈನನ್ನು ಹಾಕ್ತೀವಿ, ಬೀಡನ್ನು ಹಾಕ್ತೀವಿ, 4 ಚೈನ್ ಹಾಕಿ ಲಾಕ್ ಮಾಡಿ ಹಾಗೆ 6 ಚೈನ್ ಹಾಕಿ ಲಾಕ್ ಮಾಡ್ತೀವಿ, 4 ಚೈನ್ ಹಾಕಿ ಲಾಕ್ ಮಾಡಿ ಆದ ನಂತರ ಒಂದು ಬೀಡನ್ನು ಹಾಕ್ತೀವಿ. ಈಗ ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅದು ಹಾಗೆಯೇ ಒಂದು ಸೆಟ್ ಇರಬೇಕಾಗತ್ತೆ. ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಫುಲ್ ಎಂಡ್ ಆಗೋವರೆಗೂ. ಕೊನೆಯಲ್ಲಿ ಒಂದು 5 ಚೈನ್ ಹಾಕಿ ಬಿಟ್ಟರೆ ಅದು ಕುಚ್ಚು ಹಾಕಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋನ ಫುಲ್ ಎಂಡಲ್ಲಿ ನೋಡಿ ಆ ಡಿಸೈನ್ ಯಾವ ರೀತಿ ಬರುತ್ತೆ, ಹೀಗೆ ಕಾಣಿಸುತ್ತೆ ಅಂತೇಳಿ ಗೊತ್ತಾಗುತ್ತೆ. ನಾವು 5 ಚೈನನ್ನು ಎಲ್ಲಿ ಹೋಗ್ತಾ ಇದ್ದೀವೋ ಅಲ್ಲೆಲ್ಲ ಒಂದು ಕುಚ್ಚನ್ನು ಬರುತ್ತೆ. ಕುಚ್ಚನ್ನು ಹಾಕಿ ನಾವು ಫಿನಿಶಿಂಗ್ ಕೊಡ್ತೀವಿ. ಇಂಥದ್ದೇ ಬೀಡಂತ ಯೂಸ್ ಇಲ್ಲ, ಬೀಡನ್ನು ಹಾಕ್ತಾ ಹೋಗ್ತೀವಿ. ಇದಾದ ನಂತರ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ನಾವು ಸೀರೆ ಇಲ್ಲಿ 5 ಚೈನ ಹಾಕಿ ಫಿನಿಶಿಂಗ್ ಕೊಟ್ಟು ಆದಮೇಲೆ ನಾವು ಮತ್ತೆ ಬೇರೆ ನಾವು ದಾರವನ್ನು ಇಲ್ಲಿ ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗ್ಗೆ ಇಂದನೇ ನಾವು ಸೀದಾನೇ ಇಟ್ಕೊಂಡು ನಾವು ಮತ್ತೆ 5 ಚೈನ್ ಮೇಲೆ 5 ಚೈನನ್ನು ಹಾಕ್ತೀವಿ. 5 ಚೈನ್ ಮೇಲೆ 5 ಚೈನ ಹಾಕಿ ನಾವು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀವಿ. ಹಾಗೆಯೇ ಒಂದು ಬೀಡ್ ಇದೆ ಅಲ್ವಾ, ಅದರ ಹಿಂಭಾಗದಲ್ಲಿ ನಾವು 4 ಚೈನನ್ನು ತಗೊಂಡು ಹಿಂಭಾಗದಿಂದ ನಾವು ಲಾಕ್ ಮಾಡ್ಕೊಳ್ತೀವಿ. ಲಾಕ್ ಮಾಡಿ ನಾವು 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮಾಡಿ ಅಲ್ಲಿಂದ ನೀಡಲ್ ಮೇಲೆ ದಾರ ತಗೊಂಡು ನಾವು 6 ಚೈನು ಹಾಕಿದ್ವಲ್ಲ ಆ ಚೈನ್ನ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ನಾವು ದಾರವನ್ನು ತಗೊಳ್ತೀವಿ. ದಾರವನ್ನು ತಗೊಂಡು ಆದ ನಂತರ ನಾವು ಎರಡರಲ್ಲೂ ಒಂದು ತಗೊಂಡು ಲಾಕ್ ಮಾಡ್ಕೊತೀವಿ. ಹಾಗೆಯೇ ಮತ್ತೊಂದು ಕಂಬ ಮಾಡ್ಕೊಳ್ತೀವಿ. ನೀಡಲ್ ಮೇಲೆ ದಾರ ತಗೊಂಡು 6 ಚೈನ್ ಒಳಗೆ ನೀಡಲನ್ನು ಇನ್ಸರ್ಟ್ ಮಾಡಿ ದಾರವನ್ನು ಎಳ್ಕೊಂಡು ಎರಡರಲ್ಲೊಂದು ಕ್ರೋಶನ ಹಾಕ್ತೀವಿ, ಡಬಲ್ ಕ್ರೋಶ ಮಾಡ್ತೀವಿ ಇಲ್ಲಿ. ಇದೇ ರೀತಿ ನಾವು
6 ಚೈನಲ್ಲಿ ಅಂದರೆ ಯು ಶೇಪಲ್ಲಿದೆ ಅಲ್ವಾ, ಆ ಶೇಪಲ್ಲಿ 6 ಚೈನಲ್ಲಿ ನಾವು 12 ಡಬಲ್ ಕ್ರೋಶವನ್ನು ಹಾಕ್ತೀವಿ. ಕಂಬವನ್ನು 12 ಕಂಬವನ್ನು ಹಾಕ್ತೀವಿ. ಅದೇ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ 4ನೇ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ತೀವಿ. ನಾವು ಸೀರೆಯನ್ನು ತಿರುಗಿಸ್ಬಿಟ್ಟು ದಾರವನ್ನು ಮೇಲೆ ಎತ್ತಿ ನಾನು ಒಂದು ಬೀಡನ್ನು ಹಾಕಿ ನೆಕ್ಸ್ಟ್ 2 ಲೂಪಲ್ಲಿ ಅಂದರೆ 2 ಚೈನಲ್ಲಿ ಒಂದು ಜಡೆ ರೀತಿಯಲ್ಲಿ ಕಾಣಿಸುತ್ತಲ್ಲವ, ಅಲ್ಲಿ 2 ನಾವು ಸಿಂಗಲ್ ಕ್ರೋಶನ ಮಾಡ್ತೀವಿ. ಸಿಂಗಲ್ ಕ್ರೋಶ ಮಾಡಿ ಆದ ನಂತರ ಮೇಲೆ ದಾರವನ್ನು ತಗೊಂಡು ಮತ್ತೆ ಬೀಡ್ ಹಾಕ್ತೀನಿ. 2 ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ಮೇಲೆ ಎತ್ತಿ ಬೀಡ್ ತಗೊಂಡು ಮತ್ತೆ 2 ಸಿಂಗಲ್ ಕ್ರೋಶ ಮಾಡ್ತೀನಿ. ಇದೇ ರೀತಿ ಈ ಕಡೆಯಿಂದ ಕಂಬ 12 ಬಂದರೆ ಆ ಕಡೆಯಿಂದ ಸಿಂಗಲ್ ಕ್ರೋಶ ಮಾಡಿಕೊಂಡು ನಾವು 2 ಸಿಂಗಲ್ ಕ್ರೋಶ ಮಾಡಿ ನಾವು ಇಲ್ಲಿ ಟೋಟಲಾಗಿ 6 ಬೀಡನ್ನು ನಾವು ಫಿನಿಶಿಂಗ್ ಕೊಡ್ತೀವಿ. ಇಲ್ಲಿ 6 ಬೀಡುಗಳು ಆದ ನಂತರ ಎಂಡ್ ಆಗುತ್ತೆ. ಎಂಡಾಗಿ ನಾವು ಏನು ದಾರ ಮೇಲೆ ಎತ್ತುತ್ತೀವಲ್ವ, ಆ ಟೈಮಲ್ಲಿ 3 ಚೈನನ್ನು ಹಾಕ್ಕೋಬೇಕಾಗತ್ತೆ. 3 ಚೈನ್ ಹಾಕಿ ನಾವು 2 ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದ್ರ ಒಳಗೆ ಇನ್ಸರ್ಟ್ ಮಾಡಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಯಾಗಿ ಮತ್ತೆ 3 ಚೈನ್ ಹಾಕಿ 2ರಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 5 ಬೀಡಲ್ಲಿ ನಾವು ಅಲ್ಲಿ ಫಿನಿಶಿಂಗ್ ಕೊಟ್ಟಾಗ ಮತ್ತೆ 5ಗೆ 5 ಹಾಕಿ 4ರಲ್ಲಿ ಇನ್ಸರ್ಟ್ ಮಾಡಿ ದಾರ ತಗೊಂಡು ಸಿಂಗಲ್ ಕ್ರೋಶ ಮಾಡಿಕೊಂಡು 6 ಚೈನಲ್ಲಿ ನಾವು 12 ಕಂಬವನ್ನು ಹಾಕಿ ನಾವು ಸೀರೆಯನ್ನು ಉಲ್ಟಾ ಮಾಡಿ 6 ಬೀಡುಗಳು ಬರುತ್ತೆ. ಟೋಟಲಾಗಿ 2 ಗ್ಯಾಪ್ ಕೊಟ್ಟು 2 ಸಿಂಗಲ್ ಕ್ರೋಶ ಮಾಡಿದಾಗ 6 ಮಣಿಗಳು ಬರುತ್ತೆ. 6 ಮಣಿನ ಎಂಡ್ ಆದ ತಕ್ಷಣ ನಾನು ಮೇಲೆ ಎತ್ತಿ 3 ಚೈನನ್ನು ಹಾಕಿ 2 ನಾವು ತೊಗೊಂಡಿರೋದ್ರಲ್ಲಿ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಫಿನಿಶಿಂಗ್ ಅದು ನಮಗೆ ಎಂಡಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೋಡಿ. ಇದೇ ರೀತಿ ಹಾಕಿ. ಹಾಗೆಯೇ ವಿಡಿಯೋ ತುಂಬ ಲೆಂತಿಯಾಗಿರೋದ್ರಿಂದ ನಾನು ಶಾರ್ಟಾಗಿ ಮಾಡಿ ಹಾಕಿದ್ದೀನಿ. ಇದೇ ರೀತಿ ಮತ್ತೆ ನಾನು ಹೊಸ ಡಿಸೈನೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಹೀಗೆ ನೋಡ್ತಾ ಹೋಗಿ.